ಅಘೋಷಿತ ಕಾನೂನು ಈ ಸರ್ಕಾರದಲ್ಲಿ ಏನಂದ್ರೆ ನೀವು ಕದಿಬಹುದು, ನೀವು ಮೋಸ ಮಾಡ್ಬೋದು, ವಂಚನೆ ಮಾಡ್ಬೋದು, ಸಿಕ್ಕಂಡಾಗ ಅದನ್ನೆಲ್ಲ ವಾಪಸ್ ಕೊಟ್ರೆ ನೀವು ಅಪರಾಧಿಗಳು. ಖರ್ಗೆ ಅವರು ಕರ್ನಾಟಕ ಬಾರ್ಡರಿಂದ ಆಚೆ ರಾಜಕಾರಣಕ್ಕೆ ಹೋಗೋವರಿಗೆ ಅವರು ಸ್ವಲ್ಪ ಮಾತಿನಲ್ಲೂ ಇಡ್ತಾ ಇತ್ತು, ನಡತೆಯಲ್ಲೂ ಇಡ್ತಾ ಇತ್ತು, ಗೌರವದಲ್ಲೂ ಇತ್ತು. ಅವರು ಕರ್ನಾಟಕ ಬಾರ್ಡರ್ ಬಿಟ್ಟು ಹೋದ್ಮೇಲೆ ಅವರ ಮಾತಿನ ಶೈಲಿ ಬೇರೆ ಆಗ್ಬಿಡ್ತು. ಯಾರನ್ನಾದ್ರೂ ಬೈಬೇಕಾದ್ರೆ ವಿಷ ಹಾವು, ಅವ್ರು ಕಚ್ಚಿದ್ರೆ ಸಾಯ್ತಾರೆ. ಇವು ಎಂತೆಂಥ ಮಾತು. 70ರ ದಶಕದಲ್ಲಿ ಎಷ್ಟೊಂದು ದೊಡ್ಡ ಒಂದು ಹೋರಾಟ, ಅವ್ರಿಗಿದ್ದ ಶಕ್ತಿ ಇವತ್ತು ಆ ಶಕ್ತಿಯನ್ನು ಎಲ್ಲ ದಲಿತ ಸಂಘಟನೆಗಳು ಸೇರಿನೇ ಕಳ್ಕೊಂಡ್ಬಿಟ್ಟಿದೆ. ಈ ದಿವಾಳಿತನದ ಪ್ರದರ್ಶನ ಮಾಡಿದ್ದು ಕಾಂಗ್ರೆಸ್ ಮಾಡಿದ್ರಿಂದ ಜನರಿಗೆ ಅದು ಮೆಚ್ಚುಗೆ ಆಗೋಯ್ತು ಅಂತ ಇಟ್ಕೊಳ್ಳಿ. ಒಂದ್ಸಾರಿ ಮೆಚ್ಚುಗೆ ಆಗೋದ ಮೇಲೆ ನೀವು ಇನ್ನೊಂದು ಎಕ್ಸ್ಟ್ರಾ ಗ್ಯಾರಂಟಿ ಕೊಟ್ಟು ಜನರನ್ನ ನಂಬಿಸ್ಬೇಕೇ ಹೊರತು ಇಲ್ಲ ಅಂತಂದ್ರೆ ಇನ್ನೊಂದು ಕಡೆ ಬರಲ್ಲ ಅವರು. ಈಗ ಆ ಸ್ಥಿತಿ ಬಿಜೆಪಿಗೂ ಅಂಟ್ತಾ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಈಗ ಸುಳ್ಳು ಹೇಳ್ತಾರಂತಂದ್ರೆ ನನಗೆ ನಂಬಿಕೆನೇ ಬರ್ತಿಲ್ಲ ಅವ್ರ ಮೇಲೆ. ಅದಕ್ಕೆ ನಾನು ಅವಾಗಲೇ ಹೇಳಿದ್ದು, ಯಾಕೆ ಇವರು ಇಷ್ಟು ಬದಲಾಗಿದ್ದಾರೆ? ಇವರು ಕಾಂಗ್ರೆಸ್ಗಾಗಿ ಇವರು ಬದಲಾದ್ರ ಅಥವಾ ಕಾಂಗ್ರೆಸ್ ಇವ್ರನ್ನ ಬದಲಾಯಿಸ್ತಾ? ನನಗೆ ಅನುಮಾನ ಆಗಿಬಿಟ್ಟಿದೆ. ಈಗ ಅವರ ತನ್ನ ಸ್ವಂತಿಕೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಮೊದಲ ಥರ ಸಿದ್ದರಾಮಯ್ಯ ಅವರು ಅಲ್ವೇ ಅಲ್ಲ. ನಿಮ್ಮನ್ನು ಲೀಡರ್ ಮಾಡಿದಾಗ ಸಿ ಟಿ ರವಿ ಅಂತವರಿಂದ ಹಿಡಿದು ಎಲ್ಲರೂ ಜಾತಿಗೀತಿಯನ್ನೆಲ್ಲ ಶಬ್ದ ಬಳಸಿ ವಿರೋಧಿಸಿದರು. ನೀವೀಗ ಸಿ ಟಿ ರವಿ ಪ್ರಕರಣದಲ್ಲಿ ಭಾಳ ನಿರ್ಣಾಯಕವಾಗಿ ಪಾತ್ರ ವಹಿಸಿದರು. ನನಗೆ ಪಕ್ಷ ಮುಖ್ಯ, ನನ್ನ ನಾಯಕರು ಮುಖ್ಯ. ಅವರು ನನ್ನನ್ನು ವಿರೋಧಿಸಿದ್ರಾ ಇಲ್ವಾ ಅದನ್ನು ಕೂಡ ನಾನು ಗಮನಿಸಲಿಕ್ಕೂ ಹೋಗಲ್ಲ. ನನಗೆ ಇರೋದು ಒಂದೇ, ನಾನು ಯಾವುದನ್ನು ಕೇಳಿ ಪಡ್ಕೊಂಡಿಲ್ಲ. ನಾನು ಇದುವರೆಗೂ ಏನೂ ಕೇಳಿಲ್ಲ. ಸಂತೋಷ್ ಜಿ ಅವರು ನನ್ನ ಇದರಲ್ಲಿ ಒಂದೇ ಮಾತು ಹೇಳಿದ್ರು, ನೋಡ್ರಿ ದಲಿತರು ಅಲ್ಲಿ ಅವ್ರಿಗೆ ಇದಿಲ್ಲ, ಭವಿಷ್ಯ ಇಲ್ಲ, ಅದು ಗರ್ಭಗುಡಿ ಇದೆ, ಗರ್ಭಗುಡಿಯಲ್ಲಿ ದಲಿತರಿಗೆ ಪ್ರವೇಶ ಇಲ್ಲ, ಏನೆಲ್ಲ ಮಾತಾಡ್ತಾರಲ್ಲಪ್ಪ ಹೊರಗಡೆ. ಛಲವಾದಿ ನಾರಾಯಣ ಸ್ವಾಮಿ ಈಗ ಎಲ್ಲಿದ್ದಾರೆ ಅಂತ ಕೇಳಿದ್ರು. ಈಗ ಅವರು ಇರೋದೇ ಗರ್ಭಗುಡಿಯಲ್ಲಿ. ತೀರ್ಮಾನಗಳು ಅಲ್ಲಿಂದನೇ ಆಗೋದು. ಇನ್ನು ಮುಂದೆ ಯಾರನ್ನು ಕೂಡ ನಾವು ದೂರ ಇಡಲ್ಲ. ಆದರೆ ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನಮಾನ ಅಂತ ಬರಬೇಕಲ್ಲ. ಬಂದಾಗ ಇದನ್ನು ಎತ್ತರವನ್ನು ನಾವು ಅಳೆಯಲೇಬೇಕಾಗತ್ತೆ. ಆ ಅಳತೆಗೆ ಸರಿಯಾಗಿ ಅವರು ಸಿಕ್ಕಿದಾಗ ಇಂಥವೆಲ್ಲವೂ ಸಹಜವಾಗಿ ಬರ್ತವೆ. ಇಲ್ಲ ಅಂತಂದರೆ ನಾವು ಎಷ್ಟು ಒದ್ದಾಡಿದರೂ ಕೂಡ ಅಲ್ಲಿಗೆ ಬರೋದಿಲ್ಲ. ಬಟ್ ಈಗ ಸದ್ಯಕ್ಕೆ ಅವರಿಗೆ ಆ ಸೂಕ್ತ ಸ್ಥಾನಮಾನ ಸಿಕ್ಕಿದೆ. ಇದನ್ನು ಬೇರೆಯವರು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವೆಲ್ಲ ದಲಿತರೆಲ್ಲ ನಮ್ಮ ಪಾರ್ಟಿಗೆ ಬಂದ್ಬಿಡಿ ಅಂತ ನಾನು ಕರೆಯಲ್ಲ ನಿಮ್ಮನ್ನು. ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಯಾಕಂದರೆ ಅವತ್ತು ನನ್ನ ಸಮಾರಂಭದಲ್ಲಿದ್ದವರು ಎಲ್ಲ ಸುಮಾರು ದಲಿತ ಬಂಧುಗಳೇ ಇದ್ದರು. ಆ ಕಾರಣದಿಂದ ಅವರಷ್ಟೇ ಹೇಳಿದರು, ಇದೆಲ್ಲಕ್ಕಿಂತ ಮುಖ್ಯ ನಮಗಿದಲ್ಲ ರಾಜಕಾರಣ. ನಾವು ರಾಜಕೀಯನೇ ಮಾಡಬೇಕಂತ ಹುಟ್ಟಿರೋರಲ್ಲ ನಾವು, ಬಿ ಜೆ ಪಿಯವರು. ಈ ದೇಶ ಮೊದಲು ಅನ್ನೋರು ನಾವು. ಅದಕ್ಕೆ ನೀವೆಮ್ಮೆಲ್ಲರ ಅವಶ್ಯಕತೆ ಇದೆ. ಆದರೆ ಮೊದಲು ನೀವು ಸಂಘಟಿತರಾಗೋದೇ ನಮಗೆ ಮುಖ್ಯ ಇದೆ ಅಂತ ಹೇಳಿಬಿಟ್ರು ಅವರು. ಪಕ್ಷಕ್ಕೆ ಬರೋದು ಆಮೇಲೆ ನೀವೆಲ್ಲ ಮೊದಲು ನೀವು ಕೇಳಿದ್ರಲ್ಲ, 70ರ ದಶಕದಲ್ಲಿ ಎಷ್ಟೊಂದು ದೊಡ್ಡ ಒಂದು ಹೋರಾಟ, ಅವ್ರಿಗಿದ್ದ ಶಕ್ತಿ ಇವತ್ತು ಆ ಶಕ್ತಿಯನ್ನು ಎಲ್ಲ ದಲಿತ ಸಂಘಟನೆಗಳು ಸೇರಿನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಸಂಘಟನೆಗಳು ಸಂಖ್ಯೆ ಹೆಚ್ಚಾಗಿದೆ, ಸಂಘಟನೆಯ ಶಕ್ತಿ ಸಂಪೂರ್ಣ ಕುಗ್ಗಿದೆ. ಮತ್ತು ಅದು ಬೇರೆ ಕ್ಷೇತ್ರಕ್ಕೆ ಬೇಡದೇ ಇದ್ದಲ್ಲಿ ಬಳಕೆ ಆಗ್ತದೆ. ಈಗ ನಮ್ಮಲ್ಲಿ PCM ಇತ್ಯಾದಿ ಚಳುವಳಿ ಶುರುವಾಯಿತು. ಆ ಚಳುವಳಿ ಶುರುವಾದ ನಂತರ ಕೆಂಪಣ್ಣ ಯಾರು ಅಥವಾ ಇನ್ನೊಂದು ಅದೆಲ್ಲವೂ ಹೊರಗೆ ಬಂತು. ಆಮೇಲೆ ಇತ್ತೀಚೆಗೆ ನಿಮಗೆ ಮೋಡ ಹಗರಣ ಆಯಿತು, ವಾಲ್ಮೀಕಿ ಆಯಿತು, ಅಬಕಾರಿ ಆಯಿತು, SST ಫಂಡ್ ಆಯಿತು, ಬೇಕಾದಷ್ಟು ಸಿಗ್ತಾ ಇದೆ. ಆದರೆ ಅದರ ಸರಿಯಾದ ಬಳಕೆಯನ್ನು BJP ಮಾಡ್ತಾನೇ ಇಲ್ಲ. ಯಾಕೆಂದರೆ BJP ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಜನ ಮಾತಾಡ್ತಾರೆ. ಇಲ್ಲ, ಜನ ಮಾತಾಡಿದರು. ಚುನಾವಣೆಗೆ ಮುಂಚೆ ಜನ ಮಾತಾಡಿದ್ದೇ ತುಂಬ BJP ಭ್ರಷ್ಟಾಚಾರದಲ್ಲಿ ನುಗ್ಗಿಬಿಟ್ಟಿದೆ. ಕಾಂಗ್ರೆಸ್ಸು ಅದನ್ನು ಕಾಯಕವೇ ಮಾಡ್ಕೊಳ್ತು. ಹೌದು, ಹೋಗಿ ಈಗ 60ರಿಂದ 80% ಬಂದಿದೆ. ಗೋಡೆ ಮೇಲೆ PCM ಅಂಟಿಸಿದ್ರು. ಹೌದು, 40% ಅಂತ ಅಂಟಿಸಿದ್ರು. ಪರ್ಸೆಂಟೇಜ್ ಸರ್ಕಾರ. ನಾವು ಆಕ್ಷನ್ನೇ ತಗೊಳ್ಳಿಲ್ಲ ಅವ್ರ ಮೇಲೆ. ಕಾರಣ ಗೊತ್ತಿಲ್ಲ ನನಗೂ. ಆದರೆ ಇವತ್ತು ನೀವು ಅಂಟಿಸೋದು ಬೇಡ, ಹೇಳೋದು ಬೇಡ,
ಎಲ್ಲಾದರೂ ಒಂದೇ ಒಂದು ವಾಟ್ಸಪ್ಪಲ್ಲಿ ಏನಾದರೂ ಒಂದು ಹಿಂಗೆ ಮೆಸೇಜ್ ಹಾಕ್ಬಿಟ್ರೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೌದು. ಅಂದರೆ ಈ ಸರ್ಕಾರ ಎಲ್ಲಿಗೆ ಬಂದುಬಿಟ್ಟಿದೆ? 40% ಅಂತ ನಮ್ಮ ಮೇಲೆ ಅಪಾದನೆ ಮಾಡಿದ್ರಿ. ನಿಮ್ಮ ಲೋಕಾಯುಕ್ತ ಹೇಳ್ಬಿಡ್ತು ಪುರಾವೆ ಇಲ್ಲ, ಇದೆಲ್ಲ ಸುಳ್ಳು ಅಂತ. ಹೌದು. ಆದರೂ ಹಂಗೆ ಹೇಳಿದ ತಕ್ಷಣವೇ ಅದು ಸತ್ಯ ಆಗಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಹೌದು. ಅಂದರೆ ನಿಮ್ಮ ಒಂದು ಸಂಸ್ಥೆ ಮೇಲೆ ನಿಮಗೆ ಗೌರವ ಇಲ್ಲ, ಆ ತನಿಖಾ ಸಂಸ್ಥೆಯ ತನಿಖೆಗೆ ಬೆಲೆವೇ ಇಲ್ಲ. ಬೆಲೆ ಇಲ್ಲ, ನಿಮಗೆ ಬೆಲೆ ಇಲ್ಲ ಅಂತಂದರೆ ಆಗಿದ್ಮೇಲೆ ಒಂದು SIT ಕೊಟ್ರಿ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಇದಾಗಿದೆ ಅಂತೇಳಿ ನೀವೇನು ಹೇಳಿದ್ರಿ? ಅದನ್ನು ಹಿಡಿದು ಇದು ಮಾಡಬೇಕಾಗಿತ್ತು. ಅವನು ಯಾರೋ ಒಬ್ಬ ಚಂದ್ರಶೇಖರ್ ಅಂತಕ್ಕಂಥ ವ್ಯಕ್ತಿ ತೀರ್ಕೊಂಡು ಮಂತ್ರಿ ಹೆಸರು, ಚೇರ್ಮನ್ ಹೆಸರು ಎಲ್ಲ ಬರೆದಿಟ್ಟೋದ್ರು. ನಿಮ್ಮ SIT ರಿಪೋರ್ಟಲ್ಲಿ ಅವರ ಹೆಸರುಗಳೇ ಬರಲಿಲ್ಲ. ಇಲ್ಲ. ಅಲ್ಲಿಗೆ ಕ್ಲೀನ್ ಚಿಟ್ ಕೊಡೋಕ್ಕೇ ಒಂದು ಸಂಸ್ಥೆನ ನೀವೇ ಇಟ್ಕೊಂಡು ಅಂದಮೇಲೆ ನಿಮ್ಮ ಪರವಾಗಿ ಏನಾದರೂ ಇದು ಬಂದರೆ, ಆ ರಿಪೋರ್ಟ್ ನಿಮ್ಮ ಪರವಾಗಿ ಬಂದರೆ ಸತ್ಯ, ನಿಮ್ಮ ವಿರುದ್ಧ ಬಂದರೆ ಅದು ಮಿಥ್ಯ ಅನ್ನೋದನ್ನು ನೀವೇ ಸಾಬೀತುಪಡಿಸ್ತಾ ಇದ್ದೀರಿ ನಿಮ್ಮ ಸಂಘಟನೆಗಳು. ಇದನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಸದನದ ಇದರಲ್ಲಿ ಒಪ್ಕೊಳ್ತೀರಿ ನೀವು. 200 ಕೋಟಿ ಅಲ್ಲ, 187 ಅಲ್ಲ, ಬರೀ 87 ಕೋಟಿ ಅಂತ್ರಿ. ಅಂದಮೇಲೆ ಸಾಬೀತಾಯಿತು. ಸಾಬೀತಾದ ಮೇಲೆ ಎಲ್ಲ ರಿಕವರಿ ಮಾಡ್ತೀವಿ. ರಿಕವರಿ ಅಂದರೆ ಏನು? ನೀವು ರಿಕವರಿ, ಈಗ ಕಳ್ಳ ಯಾರಾದರೂ ಕದ್ದು ಬಿಡ್ತಾನೆ, ಕದ್ದ ಮೇಲೆ ಗೊತ್ತಾಗೋಯ್ತು ಇವನು ಕಳ್ಳ ಕದ್ದಿದ್ದಾನೆ, ಈಗ ರಿಕವರಿ ಮಾಡಬೇಕು. ರಿಕವರಿ ಮಾಡಿದ ಮೇಲೆ ಆಯ್ತಪ್ಪ ನಮ್ಮದೆಲ್ಲ ದುಡ್ಡು ಬಂತು, ನಿನ್ನ ಮೇಲೆ ಏನು ತಪ್ಪಿಲ್ಲ, ಇನ್ನು ನೀವು ಹೋಗಿ ಅಂತೀರಾ? ನೋಡಿ, ಇದು ಅಘೋಷಿತ ಕಾನೂನು. ಇವರು ರಿಕವರಿ ಆಗೋದು ಬೇರೆ, ಶಿಕ್ಷೆ ವಿಧಿಸೋದು ಬೇರೆ. ಅಘೋಷಿತ ಕಾನೂನು ಈ ಸರ್ಕಾರದಲ್ಲಿ. ಏನಂದರೆ ನೀವು ಕದಿಬೋದು, ನೀವು ಮೋಸ ಮಾಡ್ಬೋದು, ವಂಚನೆ ಮಾಡ್ಬೋದು, ಸಿಕ್ಕಂಡಾಗ ಅದನ್ನೆಲ್ಲ ವಾಪಸ್ ಕೊಟ್ಟರೆ ನೀವು ಅಪರಾಧಿಗಳಲ್ಲ. ಇದು ಈ ರಾಜ್ಯದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಸರ್ಕಾರದ ಕಾನೂನು ಈ ರೀತಿ ನಡೀತಾ ಇದೆ. ಇದು ದ್ವೇಷ ರಾಜಕಾರಣದ ಅತ್ಯಂತಿಕ ಸ್ಥಿತಿ ಅಂತ ಅನಿಸೋದಿಲ್ಲ? ದ್ವೇಷ ರಾಜಕಾರಣ ಅಷ್ಟಿಷ್ಟಲ್ಲ. ಇವತ್ತು ಸತ್ಯ ಹೇಳೋದೇ ತಪ್ಪು. ಯಾರೋ ಒಬ್ಬರು ಮಾಡಿದ್ದನ್ನು ನಾವು ಹೊರಗಡೆ ಹೇಳಿದರೆ ನಾವೇ ಅನ್ಯಾಯ ಮಾಡ್ದಂಗೆ, ಮೋಸ ಮಾಡ್ದಂಗೆ ಅವ್ರಿಗೆ. ತಪ್ಪು ಮಾಡಿದವನು ಅವ ಹರಿಶ್ಚಂದ್ರ. ಇವತ್ತು ನಡೀತಾ ಇರ್ತಕ್ಕಂಥ ನಾನು ಎಷ್ಟು ಹಗರಣಗಳನ್ನು ತೆಗಿಬಲ್ಲೆ, ದಿನ ಇಷ್ಟು ನಡೀತಾವೆ, ಏನು ಅದಕ್ಕೆ ಗೌರವನೇ ಇಲ್ಲ. ಎಷ್ಟು ಹಗರಣಗಳು ನಾನು ತೆಗೆದಿದ್ದೇನೆ ಇದುವರೆಗೆ ಇದೆಲ್ಲ. ಇವತ್ತು ಖರ್ಗೆ ಅವ್ರದ್ದು 5 ಎಕರೆ ಜಮೀನು ರಾತ್ರಿ ವಾಪಸ್ ಬಂದ್ಬಿಡ್ತೆ ಯಾಕೆ? ಮುಖ್ಯಮಂತ್ರಿಗಳು 14 ಸೈಟು ವಾಪಸ್ ಕೊಟ್ಬಿಟ್ರೆ ಯಾಕೆ? ಅಲ್ಲಿಗೆ ಸಾಬೀತು ಆಯ್ತದು. ಖರ್ಗೆ ಅವರ ಕುಟುಂಬ ಈ ಥರದ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದೆ ಅನ್ನೋದನ್ನು ತುಂಬ ಜನ ನಿರೀಕ್ಷೆ ಮಾಡಿರಲಿಲ್ಲ. ನನಗೂ ಅನಿಸ್ತದೆ, ಖರ್ಗೆ ಅವರು ಇದು ಕರ್ನಾಟಕ ಬಾರ್ಡರಿಂದ ಆಚೆ ರಾಜಕಾರಣಕ್ಕೆ ಹೋಗೋವರಿಗೆ ಅವರು ಸ್ವಲ್ಪ ಮಾತಿನಲ್ಲೂ ಇಡ್ತಾಯಿತ್ತು, ನಡತೆಯಲ್ಲೂ ಇಡ್ತಾಯಿತ್ತು, ಗೌರವದಲ್ಲೂ ಇತ್ತು. ಅವರು ಕರ್ನಾಟಕ ಬಾರ್ಡರ್ ಬಿಟ್ಟು ಹೋದ್ಮೇಲೆ ಅವರ ಮಾತಿನ ಶೈಲಿ ಬೇರೆ ಆಗಿಬಿಡ್ತು. ಯಾರನ್ನಾದ್ರೂ ಬೈಬೇಕಾದ್ರೆ ವಿಷ ಹಾವು, ಅವ್ರು ಕಚ್ಚಿದ್ರೆ ಸಾಯ್ತಾರೆ, ಇವು ಎಂತೆಂಥ ಮಾತು. ಅಲ್ಲ, ಅದು ಯಾರಿಗಾದರೂ ಹೇಳಿ, ಪ್ರಧಾನಿಗೆ ಹೇಳಿದ್ರು. ಆಮೇಲೆ ಯಾರನ್ನು ಓಲೈಕೆ ಮಾಡಲಿಕ್ಕೆ ಈ ರೀತಿ ಅವರು ನಡ್ಕೊಂಡ್ರು ಅಂತ. ಈಗ ನೋಡಿ, ಮೊನ್ನೆ ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆಯ ಹೊತ್ತಿನಲ್ಲಿ ಸಿಖ್ ಜಾತಿಯನ್ನು, ಸಿಖ್ ಪ್ರಧಾನಿಯನ್ನು ನೀವು ಸಿಖ್ಖರಿಗೆ ಅವಮಾನ ಮಾಡ್ತಾ ಇದ್ದೀರಿ. ಎಂಥದ್ದಿದು? ಅಲ್ಲ, ಸಿಖ್ಖರಿಗೆ ಅವಮಾನ, ಅದು ಕೊಡ್ದಿದ್ದಕ್ಕೆ ಸಿಖ್ಖರಿಗೆ ಅವಮಾನ ಆಯಿತು. ಇವರು ಸಿಖ್ಖರ ಮಾರಣಹೋಮ ಮಾಡಿದ್ರು. ಸಿಖ್ಖರನ್ನ 7-8 ಸಾವಿರ ಜನರನ್ನ ಮಾರಣಹೋಮ ಮಾಡಿದ್ರು. ಕೇಳಿದರೆ ಅರೆ ಬಡಾ ಪೇಡ್ ಗಿರ್ಗೆ ಆತು, ಐಸೆ ಬಿ ಹೋ ಸಕ್ತಾ ಹೈ ಅಂತಂದ್ರಲ್ಲ. ದೊಡ್ಡ ಮರ ಬಿದ್ದಾಗ ಗೊತ್ತಾಯ್ತು ಇಂಥದ್ದೆಲ್ಲನೂ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳಾಗಿದ್ದ ರಾಜೀವ್ ಗಾಂಧಿಯವರೇ ಅವತ್ತು ಒಪ್ಕೊಂಡ್ರಲ್ಲ. ಇದನ್ನು ಯಾರು ಹೇಳ್ತೀರಿ ಈಗ? ಇದು ಜಾತಿಗಳು, ಧರ್ಮಗಳ ಮೇಲೆ ಓಲೈಕೆ ಮಾಡೋದು ಸರಿಯಲ್ಲ. ಯಾಕೆಂದರೆ ದೇಶದ ದೃಷ್ಟಿ ಇದೆಯಲ್ಲ, ಅದನ್ನು ನಾವು ನೋಡಬೇಕು. ನಾವು ಸ್ವಾರ್ಥದ ರಾಜಕಾರಣವನ್ನು, ಈ ಸರ್ಕಾರದ ಬಿಟ್ಟಿ ಭಾಗ್ಯ ಮತ್ತು ಮನೋಧರ್ಮದಿಂದ ಕರ್ನಾಟಕದ ಒಟ್ಟು ಚರಿತ್ರೆಯಲ್ಲೇ ಒಂದು ದೊಡ್ಡ ಹಿನ್ನಡೆ ಮತ್ತು ಒಂದು ದೊಡ್ಡ ಅವಮಾನಕಾರಕವಾದಂಥ ದಿವಾಳಿತನದ ಒಂದು ಸಂದರ್ಭ ಅಂತ ಈಗ ವ್ಯಾಖ್ಯಾನಿಸಲಾಗ್ತಾ ಇದೆ. ನಾನೊಂದು ಮಾತು ಹೇಳ್ತೀನಿ, ಈ ಚೀಪ್ ಪಾಪ್ಯುಲಾರಿಟಿ ಪ್ರೋಗ್ರಾಮ್ಸ್ ಲೈಕ್ ಗ್ಯಾರಂಟೀಸ್ ಕಾಂಗ್ರೆಸ್ ಕೊಡಲಿ, BJP ಕೊಡಲಿ, ಇನ್ನೊಂದು ಪಾರ್ಟಿ ಯಾರೇ ಕೊಡಲಿ, ಇದು ದಿವಾಳಿತನವೇ.
ಈ ದಿವಾಳಿತನದ ಪ್ರದರ್ಶನ ಮಾಡಿದ್ದು ಕಾಂಗ್ರೆಸ್ಸು. ಈಗ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಗಾದೆ ಇದೆ. ಕಾಂಗ್ರೆಸ್ ಮಾಡಿದ್ರಿಂದ ಜನರಿಗೆ ಅದು ಮೆಚ್ಚುಗೆ ಆಗೋಯ್ತು ಅಂತ ಇಟ್ಕೊಳ್ಳಿ ಒಂದು ಸಾರಿ. ಕರೆಕ್ಟ್. ಮೆಚ್ಚುಗೆ ಆಗೋದ ಮೇಲೆ ನೀವು ಇನ್ನೊಂದು ಎಕ್ಸ್ಟ್ರಾ ಗ್ಯಾರಂಟಿ ಕೊಟ್ಟು ಜನರನ್ನ ನಂಬಿಸ್ಬೇಕೇ ಹೊರತು, ಇಲ್ಲ ಅಂತಂದರೆ ಇನ್ನೊಂದು ಕಡೆ ಬರಲ್ಲ ಅವರು. ಈಗ ಆ ಸ್ಥಿತಿ ಬಿ ಜೆ ಪಿಗೂ ಅಂಟ್ತಾ ಬರ್ತಾ ಇದೆ. ಅವರಿಂದ ಇರೋರನ್ನ ನಾವು ನಮ್ಮ ಕಡೆ ಎಳಿಬೇಕಂದ್ರೆ ಅದಕ್ಕಿಂತ ಹೆಚ್ಚು ಕೊಡಬೇಕು. ಈ ದಿವಾಳಿತನದ ಪ್ರದರ್ಶನ ಮಾಡಿದ್ದು ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್. ನಾನು ಇನ್ನೊಂದು ಹೇಳ್ತೀನಿ, TSP ಹಣ 25,000 ಕೋಟಿಯನ್ನು ಗ್ಯಾರಂಟಿಗಳಿಗೆ ತೆಗೆದಿದ್ದೀವಿ ಅಂತೇಳಿ ಸದನದಲ್ಲೂ ಹೇಳಿದ್ರು, ಹೊರಗಡೆನೂ ಹೇಳ್ತಾರೆ, ಇವತ್ತಿಗೂ ಹೇಳ್ತಾರೆ. ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ಮುಖ್ಯಮಂತ್ರಿಗಳು ಕೊಡೋದಿಲ್ಲ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಕೊಡೋದಿಲ್ಲ. ಸದನದಲ್ಲಿ ಹೇಳ್ತಾರೆ 52,009 ಕೋಟಿ ರೂಪಾಯಿಗಳನ್ನು 1 ವರ್ಷಕ್ಕೆ ನಾವು ಗ್ಯಾರಂಟಿಗಳಿಗಾಗಿ ತೆಗೆದಿಟ್ಬಿಟ್ಟಿದ್ದೀವಿ. ಗ್ಯಾರಂಟಿಗಳಿಗೆ ಅಷ್ಟೇ ದುಡ್ಡು ತಾನೆ. ಅಷ್ಟನ್ನು ನೀವು ಕೊಡ್ತಿರ್ಬೇಕಾದ್ರೆ ದಲಿತರಿಗೆ ಸಪರೇಟಾಗಿಟ್ಟಿರೋ, ಅವರ ಅಭಿವೃದ್ಧಿಗಿಟ್ಟಿರೋ ಹಣನ ನೀವು ಯಾಕೆ ತೆಗೆದ್ರಿ ಅಂತ ಕೇಳಿದರೆ ಇಷ್ಟೇ ಅವ್ರ ಹತ್ರ ಉತ್ತರ. ಇಲ್ಲ, ದಲಿತರಿಗೆ ಖರ್ಚು ಮಾಡಬೇಕು ಅದು. ಗ್ಯಾರಂಟಿಗಳಿಗೆ ಯಾಕೆ? ಗ್ಯಾರಂಟಿಗಳಿಂದ ಅದರಿಂದ ಕೊಡ್ತಾ ಇದ್ದೀರಲ್ಲ, ಕೊಡಬೇಕಲ್ವಾ? ಇದು ತಪ್ಪು ಮಾಹಿತಿ ಕೊಡ್ತಾರೆ, ಸುಳ್ಳು ಹೇಳ್ತಾರೆ. ಮುಖ್ಯಮಂತ್ರಿಗಳು ಈಗ ಸುಳ್ಳು ಹೇಳ್ತಾರೆ ಅಂತಂದ್ರೆ ನನಗೆ ನಂಬಿಕೆನೇ ಬರ್ತಿಲ್ಲ ಅವ್ರ ಮೇಲೆ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ಯಾಕೆ ಇವರು ಇಷ್ಟು ಬದಲಾಗಿದ್ದಾರೆ? ಇವರು ಕಾಂಗ್ರೆಸ್ಗಾಗಿ ಇವರು ಬದಲಾದ್ರೆ ಅಥವಾ ಕಾಂಗ್ರೆಸ್ ಇವ್ರನ್ನ ಬದಲಾಯಿಸ್ತಾ? ನನಗೆ ಅನುಮಾನ ಆಗಿಬಿಟ್ಟಿದೆ. ಈಗ ಅವರ ತನ್ನ ಸ್ವಂತಿಕೆಯೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಮೊದಲ ಥರ ಸಿದ್ದರಾಮಯ್ಯ ಅವರು ಅಲ್ಲವೇ ಅಲ್ಲ. ಈ ರೀತಿ ಆಗ್ತಿರ್ತಕ್ಕಂಥದ್ದು. ಆದ್ದರಿಂದ SCP TSP ಹಣನ ಇವರು ಯಾವುದಕ್ಕೆ ಖರ್ಚು ಮಾಡೋದ್ರೆ ಅರ್ಥನೇ ಆಗ್ತಾಯಿಲ್ಲ. ಯಾಕಂದರೆ ಗ್ಯಾರಂಟಿಗಳು ಅಲ್ಲಿ ಮಾಡಿದ್ದಾರೆ, ಇಲ್ಲಿ 25,000 ಕೋಟಿ ಎಲ್ಲೋಯ್ತು? ಕದ್ರ ಲೂಟಿ ಮಾಡಿದ್ರೆ ಇದಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು.